ಹಿಟ್ಟಿನ ಪಲ್ಯ ಮಾಡುವ ವಿಧಾನ. ಬೇಕಾಗಿರೋ ಸಾಮಗ್ರಿಗಳು: ಈರುಳ್ಳಿ, ಮೆಣಸಿನಕಾಯಿ, ಟೊಮೊಟೊ, ಕರಿಬೇವು, ಕಡಲೆ ಹಿಟ್ಟು. ಕಡಲೆ ಹಿಟ್ಟನ್ನು ಕಲಿಸಿಕೊಳ್ಳಬೇಕು ನೀರು ಹಾಕಿ. ಈ ಕನ್ಸಿಸ್ಟೆನ್ಸಿ ಬರೋ ತನಕ ಅದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈಗ ಗ್ಯಾಸ್ ಈಗ ಒಂದು ಪ್ಯಾನ್ನ ಇಟ್ಕೊಂಡ್ಬಿಟ್ಟು ಒಗ್ಗರಣೆ ಹಾಕೊಳ್ಳೋಣ ಬನ್ನಿ. ಗ್ಯಾಸ್ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದನ್ನು ಸ್ವಲ್ಪ ಕಾಯಕ್ಕೆ ಬಿಡ್ಬೇಕು ಗಾಯ್ಸ್. ನೋಡಿ, ಈಗ ಸಾಸಿವೆ ಜೀರಿಗೆ ಹಾಕೋಬೇಕು. ಸ್ವಲ್ಪ ಜೀರಿಗೆ, ಅದು ಸ್ವಲ್ಪ ಚಟ್ಪಟ್ ಅನ್ಬೇಕು ಗಾಯ್ಸ್. ನೋಡ್ತಾ ಇದ್ದೀರಲ್ಲ, ಇದು ಸ್ವಲ್ಪ ಫ್ರೈ ಆಗ್ತೈತೆ. ಈಗ ಕರಿಬೇವನ್ನ ಚಟ್ಪಟ್ ಅನ್ಸ್ಕೊಂಡ್ವಿ. ಸ್ವಲ್ಪ ಶೇಂಗಾ ನೋಡ್ರಿ ಫ್ರೈ ಮಾಡ್ಕೋಬೇಕು. ಈಗ ಮೆಣಸಿನ್ಕಾಯಿ ಹಾಕ್ಕೋಬೇಕು. ಅದನ್ನು ಸ್ವಲ್ಪ ಫ್ರೈ ಆಗೋ ತನಕ ಬಿಡಬೇಕು. ಅದು ಶೇಂಗಾದೆಲ್ಲ ಕಲರ್ ಚೇಂಜ್ ಆಗೋ ತನಕ ಬಿಡಬೇಕು. ನೆಕ್ಸ್ಟ್ ಈಗ ನೀರುಳ್ಳಿನ ಹಾಕ್ಕೊಳ್ಬೇಕು. ಅದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ. ಈಗ ಟೊಮೊಟೊನ ಹಾಕ್ತಿದ್ವಿ ನೋಡಿ ಗೈಸ್. ಇದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೋಡ್ರಿ, ನೀರುಳ್ಳಿ ಕಲರ್ ಎಲ್ಲ ಚೇಂಜ್ ಆಗಿಬಿಟ್ಟೈತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಬೇಕು. ಈಗ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕೋಬೇಕು. ಕಲರ್ ಎಲ್ಲ ಚೇಂಜ್ ಆಗಿಬಿಟ್ಟು ಅರಿಶಿನ ಪುಡಿ ಹಾಕಿರುತ್ತೆ. ನಾವು ಆವಾಗಲೇ ಕಡಲೆ ಹಿಟ್ಟು ಮತ್ತು ನೀರು ಹಾಕ್ಕೊಂಡು ಕಲಿಸ್ಕೊಂಡಿದ್ವಲ್ಲ, ಅದು ಈಗ ಮತ್ತೆ ಪಲ್ಯಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿರ್ಬೇಕು. ಇಲ್ಲಾಂದರೆ ಅದು ಕ್ಲೀನಾಗಿ ಕಲಿಸ್ಕೋಬೇಕು. ಕೈಯಲ್ಲಿ ಕಲಿಸ್ಕೋಬೋದು, ಯಾಕಂದರೆ ಗಂಟಾಗಿಬಿಡ್ತೈತೆ. ಅದು ಗಂಟಾಗ್ಲಿರಂಗೆ ಕಲಿಸ್ತಾ ಇರಬೇಕು. ಲೋ ಫ್ಲೇಮಲ್ಲಿ ಇಡಬೇಕು, ಇಲ್ಲಾಂದರೆ ಅದು ಒತ್ಕೊಂಡು ಬಿಡುತ್ತೆ. ಇಷ್ಟನ್ನು ಮಾಡಿ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ಬೇಕು ಗ್ಯಾಸ್. ನೋಡಿರಿ, ತುಂಬ ಚೆನ್ನಾಗಾಗೈತೆ. ಉತ್ತರ ಕರ್ನಾಟಕದ ಫೇಮಸ್ ಇದು. ಒಂದು ಸ್ವಲ್ಪ ಕೊತ್ತಂಬರಿನ ಹೆಚ್ಕೊಂಡ್ಬಿಟ್ಟು ಈಗ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಈಗ ನಿಮ್ಮ ಹಿಟ್ಟಿನ ಪಲ್ಯ ರೆಡಿ. ಮಿಕ್ಸ್ ಮಾಡಿಕೊಂಡು ಈಗ ನಿಮ್ಮ ಹಿಟ್ಟಿನ ಪಲ್ಯ ಸವಿಯಲು ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್.